Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ನಾನು ಊಟ ಮಾಡುತ್ತಿದ್ದೇನೆ, ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ I am having food. I am having food. ನಾನು ಖುಷಿ ಪಡುತ್ತಿದ್ದೇನೆ ಅಂದರೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥ. I am having fun. I am having fun. ನನಗೆ ಬೋರ್ ಆಗ್ತಾ ಇದೆ, ನನಗೆ ಬೋರ್ ಆಗ್ತಿದೆ ಅನ್ನೋದಕ್ಕೆ I am feeling bored. I am feeling bored. ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ, ನಾನು ಆಫೀಸ್ಗೆ ಇನ್ನೇನು ಹೊರಡ್ತಾ ಇದ್ದೀನಿ ಅನ್ನೋದಕ್ಕೆ I am leaving for office. I am leaving for office. ನಾನು ಆಫೀಸ್ನಲ್ಲಿ ಇಲ್ಲ, ನಾನು ಆಫೀಸಲ್ಲಿ ಇಲ್ಲ, ನಾನು ವರ್ಕಲ್ಲಿ ಇಲ್ಲ ಅನ್ನೋದಕ್ಕೆ I am not at work. I am not at work. ನಾಚಿಕೆ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಹೆಸಿಟೇಟ್. ಡೋಂಟ್ ಹೆಸಿಟೇಟ್. ನನಗೆ ಸತ್ಯ ಹೇಳು, ನನ್ನ ಹತ್ರ ಸತ್ಯ ಹೇಳು ಅಂತೀವಲ್ಲ, ಟೆಲ್ ಮಿ ದ ಟ್ರೂತ್. ಟೆಲ್ ಮಿ ದ ಟ್ರೂತ್. ಅವನು ಬರುತ್ತಿದ್ದಾನೆ, ಅವನು ಬರ್ತಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ಆನ್ ದ ವೇ. ಹಿ ಈಸ್ ಆನ್ ದ ವೇ. ಅವನು ಹೊಗಳಿಕೆಗೆ ಅರ್ಹ, ಅವನು ತುಂಬ ಒಳ್ಳೆಯವನು, ಅವನಿಗೆ ಹೊಗಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ನೋದಕ್ಕೆ ಹಿ ಈಸ್ ಪ್ರೈಸ್ ವರ್ದಿ. ಹಿ ಈಸ್ ಪ್ರೈಸ್ ವರ್ದಿ. ಕಾರ್ಯಾಚರಣೆ ಮುಗೀತು, ಕಾರ್ಯಾಚರಣೆ ಕಂಪ್ಲೀಟ್ ಆಯಿತು ಅನ್ನೋದಕ್ಕೆ ಮಿಷನ್ ಅಕಂಪ್ಲಿಷ್ಡ್. ಮಿಷನ್ ಅಕಂಪ್ಲಿಷ್ಡ್. ಸ್ವಲ್ಪ ಕೂಡ ಚಿಂತಿಸ್ಬೇಡ, ಸ್ವಲ್ಪ ಕೂಡ ಚಿಂತೆ ಮಾಡಬೇಡ ಅಂತೀವಲ್ಲ, ಡೋಂಟ್ ವರಿ ಎಟ್ ಆಲ್. ಡೋಂಟ್ ವರಿ ಎಟ್ ಆಲ್. ನಿನ್ನ ಮನಸ್ಸಲ್ಲಿ ಏನೋ ಇದೆ, ನಿನ್ನ ಮನಸ್ಸಲ್ಲಿ ಏನೋ ಇದೆ, ಹೇಳ್ತಾ ಇಲ್ಲ ಅಷ್ಟೇ ನೀನು ಅಂತೀವಲ್ಲ, ದೇರ್ ಇಸ್ ಸಮಥಿಂಗ್ ಇನ್ ಯುವರ್ ಹಾರ್ಟ್. ದೇರ್ ಇಸ್ ಸಮಥಿಂಗ್ ಇನ್ ಯುವರ್ ಹಾರ್ಟ್. ಇವತ್ತು ನಡುಗುವ ಚಳಿ ಇದೆ, ತುಂಬ ಚಳಿ ಇದೆ ಅಂತೀವಲ್ಲ, ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಇಟ್ಸ್ ಶಿವರಿಂಗ್ ಕೋಲ್ಡ್ ಟುಡೇ. ಜೋರಾಗಿ ಮಾತಾಡು, ಸ್ವಲ್ಪ ಜೋರಾಗಿ ಮಾತಾಡು ಅನ್ನೋದಕ್ಕೆ ಸ್ಪೀಕ್ ಲೌಡ್ಲಿ. ಸ್ಪೀಕ್ ಲೌಡ್ಲಿ. ನನಗೋಸ್ಕರ ಕಾಯು, ನನಗೋಸ್ಕರ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಫಾರ್ ಮೀ. ವೆಯ್ಟ್ ಫಾರ್ ಮೀ. ಇದರ ಬಗ್ಗೆ ಯೋಚಿಸಿ, ಇದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಅನ್ನೋದಕ್ಕೆ ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನೀನು ಯಾರನ್ನು ಇಷ್ಟಪಡ್ತೀಯ, ನಿನಗೆ ಯಾರಂದರೆ ತುಂಬ ಇಷ್ಟ ಅಂತ ಕೇಳೋದಕ್ಕೆ whom do you love. whom do you love. ನೀನು ಎಷ್ಟು ಘಮಂಡಿ, ನೀನು ಎಷ್ಟು ಮೂರ್ಖ ಅನ್ನುವ ಅರ್ಥ, ನೀನು ಎಷ್ಟು ಘಮಂಡಿ ಇರ್ಬೋದು ಅಂತೀವಲ್ಲ, ಹೌ ಅರೋಗೆಂಟ್ ಯು ಆರ್. ಹೌ ಅರೋಗೆಂಟ್ ಯು ಆರ್. ನನಗೆ ನಾಳೆ ಕಾಲ್ ಮಾಡು, ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ನನಗೆ ನಾಳೆ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮೀ ಟುಮಾರೋ. ಕಾಲ್ ಮೀ ಟುಮಾರೋ. ನನಗೆ ಸ್ವಲ್ಪ ಸಮಯದ ನಂತರ ಕಾಲ್ ಮಾಡು, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು, ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೀವಲ್ಲ, ಕಾಲ್ ಮೀ ಅ ಬಿಟ್ ಲೇಟರ್. ಕಾಲ್ ಮೀ ಅ ಬಿಟ್ ಲೇಟರ್. ನಾನು ಹಾಗೆ ಯೋಚಿಸಿಲ್ಲ, ನಾನು ಹಾಗೆ ಥಿಂಕ್ ಮಾಡಿಲ್ಲ ಅನ್ನೋದಕ್ಕೆ ಐ ಡೋಂಟ್ ಥಿಂಕ್ ಸೋ. ಐ ಡೋಂಟ್ ಥಿಂಕ್ ಸೋ. ಇವತ್ತು ಯಾವ ವಾರ, ಇವತ್ತು ಯಾವ ದಿನ ಕೇಳೋದಕ್ಕೆ ವಾಟ್ ಈಸ್ ದ ಡೇಟ್ ಟುಡೇ. ವಾಟ್ ಈಸ್ ದ ಡೇಟ್ ಟುಡೇ. ಇದು ಯಾರು, ಇವ್ರು ಯಾರು ಅನ್ನೋದಕ್ಕೆ ಹೂ ಇಸ್ ದಿಸ್. ಹೂ ಇಸ್ ದಿಸ್. ನೀನು ಸುಸ್ತಾದ ಹಾಗೆ ಕಾಣ್ತಾ ಇದೆಯಾ, ನೀನು ಟಯರ್ಡ್ ಆದ ಹಾಗೆ ಕಾಣ್ತಿದ್ಯಾ ಅನ್ನೋದಕ್ಕೆ ಯು ಆರ್ ಲುಕಿಂಗ್ ಟಯರ್ಡ್. ಯು ಆರ್ ಲುಕಿಂಗ್ ಟಯರ್ಡ್. ನಿನಗೆ ಇದರ ಅವಶ್ಯಕತೆ ಇದೆಯಾ, ನಿನಗೆ ನೆಸಿಟಿ ಇದೆಯಾ ಅಂತ ಕೇಳ್ತೀವಲ್ಲ, ಡು ಯು ನೀಡ್ ಇಟ್. ಡು ಯು ನೀಡ್ ಇಟ್. ನಿನಗೆ ಏನಾದರೂ ಬೇಕಾ, ನಿನಗೇನಾದರೂ ಬೇಕಾ ಇವಾಗ ಕೇಳೋದಕ್ಕೆ ಡು ಯು ನೀಡ್ ಸಮಥಿಂಗ್. ಡು ಯು ನೀಡ್ ಸಮಥಿಂಗ್. ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ, ಎಲ್ಲೋ ಏನೋ ಡಿಫ್ರೆನ್ಸ್ ಆಗಿದೆ, ಏನೋ ಮಿಸ್ಟೇಕ್ ಆಗಿದೆ ಅನ್ನುವ ಅರ್ಥ. ಸಮಥಿಂಗ್ ಈಸ್ ರಾಂಗ್ ಸಮ್ವೇ. ಸಮಥಿಂಗ್ ಈಸ್ ರಾಂಗ್ ಸಮ್ವೇ. ವೈಯಕ್ತಿಕವಾಗಿ ಏನೂ ಇಲ್ಲ, ನನಗೂ ಅವನಿಗೂ ಇಂಡಿವಿಜುವಲಿ ಏನೂ ಇಲ್ಲ, ವೈಚಾರಿಕವಾಗಿ ಮಾತ್ರ ಅನ್ನುವ ಅರ್ಥ. ಸೊ ವೈಯಕ್ತಿಕವಾಗಿ ಏನೂ ಇಲ್ಲ ಅನ್ನೋದಕ್ಕೆ ನಥಿಂಗ್ ಈಸ್ ಪರ್ಸ್ನಲ್. ನಥಿಂಗ್ ಈಸ್ ಪರ್ಸನಲ್. ಇದು ಕೇವಲ ಪೂರ್ವಾಗ್ರಹವಾಗಿದೆ. ಪೂರ್ವಗ್ರಹ ಅಂದರೆ ಸುಮ್ಮನೆ ಅಂದ್ಕೊಂಡಿರೋದು ಹಾಗೆ ಅಂತೇಳಿ. ದಿಸ್ ಈಸ್ ಜಸ್ಟ್ ಅ ಮೈಂಡ್ ಸೆಟ್. ದಿಸ್ ಈಸ್ ಜಸ್ಟ್ ಅ ಮೈಂಡ್ ಸೆಟ್. ನನಗೆ 9 ಗಂಟೆಗೆ ನೆನಪಿಸು, 9 o'clock ಸ್ವಲ್ಪ ನನಗೆ ನೆನಪು ಮಾಡು ಅಂತೀವಲ್ಲ, ರಿಮೈಂಡ್ ಮೀ ಅಟ್ 9. ರಿಮೈಂಡ್ ಮೀ ಅಟ್ 9. ನನ್ನ ಹತ್ತಿರ ನಿನ್ನ ಫೋನ್ ನಂಬರ್ ಇಲ್ಲ, ಕೊನೆಯ ವಾಕ್ಯ ಇದು. ನನ್ನ ಹತ್ತಿರ ನಿನ್ನ ಫೋನ್ ನಂಬರ್ ಇಲ್ಲ ಅಂತೇಳಿ ತುಂಬ ಸರಿ ಯೂಸ್ ಮಾಡುವಂಥ ವಾಕ್ಯ ಇದು. ಸೊ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.